ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೃಹತ್ ಅಭಿನಂದನಾ ಸಮಾರಂಭ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ನಡೆಯಿತು. ಸಮಾರಂಭಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಶ್ರೀಕೃಷ್ಣನ ಕಂಚಿನ ಪುತ್ಥಳಿ ಕೊಟ್ಟು ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ನನ್ನ ಗೆಲುವು ಮಂಡ್ಯ ಜಿಲ್ಲೆ ಜನತೆಯ ಆಶೀರ್ವಾದ. ನನಗೆ ಸಿಕ್ಕಿದ ಈ ಸನ್ಮಾನ ಮಂಡ್ಯ ಜಿಲ್ಲೆ ಜನತೆಗೆ ಸಲ್ಲಬೇಕು. ಚುನಾವಣೆಯಲ್ಲಿ ಹಳ್ಳಿಗೆ ಬರದೇ ಇದ್ರೂ ಜೆಡಿಎಸ್ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಗೆಲ್ಲಿಸಿಕೊಟ್ಟಿದ್ದಾರೆ. ಜಿಲ್ಲೆ ಹಾಗೂ ರೈತರ ಅಭಿವೃದ್ಧಿ ದೃಷ್ಟಿಯಿಂದ ಮಂಡ್ಯ ಜನರೇ ಚುನಾವಣೆ ನಡೆಸಿ ಗೆಲ್ಲಿಸಿದ್ದಾರೆ. ತಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಎನ್ನುವಂಥ ರೀತಿಯಲ್ಲಿ ಬೆಂಬಲಿಸಿದ್ದಾರೆ. ನಾನು ಕೇಂದ್ರ ಕೃಷಿ ಮಂತ್ರಿ ಆಗಬೇಕೆಂಬುದು ಜನರ ಬಯಕೆ ಇತ್ತು. ಆದರೆ ನಾನು ಕೃಷಿ ಸಚಿವನಾಗೋದಕ್ಕಾಗಲಿಲ್ಲ. ನನಗೆ ನೋವಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ. ಇದು ನನ್ನ ಮನಸ್ಸಿನ ನೋವನ್ನು ಹೆಚ್ಚು ಆಗುವಂತೆ ಮಾಡಿದೆ. ಕೇಂದ್ರ ಸಚಿವನಾದ ನಂತರ ಮಂಡ್ಯದಲ್ಲಿ ಜನತಾ ದರ್ಶನ ಮಾಡಿದೆ. ಬೆಳಗ್ಗೆ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಅರ್ಜಿ ಸ್ವೀಕಾರ ಮಾಡಿದ್ದೇನೆ. 400ಕ್ಕೂ ಹೆಚ್ಚು ಅರ್ಜಿಗಳು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಿದ್ದು, ಆರ್ಥಿಕ ನೆರವಿಗೆ ಕೋರಿ 300ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ನಿರುದ್ಯೋಗ ಸಮಸ್ಯೆ ಕುರಿತ 300ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ನಿವೇಶನ, ಮನೆಗಳ ಬೇಡಿಕೆ ಇರುವ ಅರ್ಜಿಗಳೂ ಬಂದಿದೆ. ಮಂಡ್ಯದಲ್ಲಿ ಡಿಸಿಯಾಗಿ ಕೆಲಸ ಮಾಡಿದ ಕೃಷ್ಣಯ್ಯ ಅವರನ್ನ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಿದ್ದೇನೆ. ಅವರು ನಿಮ್ಮೆಲ್ಲರ ಸಮಸ್ಯೆಯನ್ನು ಆಲಿಸಿ ನನ್ನ ಗಮನಕ್ಕೆ ತರ್ತಾರೆ. ಪ್ರತಿ ಮಂಗಳವಾರ ಬುಧವಾರ ಸಂಸದರ ಕಚೇರಿಯಲ್ಲಿ ಅವರು ಕಾರ್ಯನಿರ್ವಹಿಸಲಿದ್ದಾರೆ ಅಂತ ತಿಳಿಸಿದರು. ಕಳೆದ ಲೋಕಸಭೆಯ ಚುನಾವಣೆಯ ಒಂದು ಪ್ರಚಾರ ಸಭೆಯಲ್ಲಿ ಇದೇ ವೇದಿಕೆಯಿಂದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಪರಾಜಿತರಾಗಿದ್ದರು, ನನಗೆ ಆದಂಥ ನೋವನ್ನು ಸರಿಪಡಿಸಲಿಕ್ಕೆ ಈ ಬಾರಿ ಮೇಲುಕೋಟೆಯ ವಿಧಾನಸಭಾ ಕ್ಷೇತ್ರದ ತಂದೆ ತಾಯಂದಿರು, ರೈತ ಬಂಧುಗಳು ಮತ್ತು ಯುವಕ ಸ್ನೇಹಿತರು ವಿಶೇಷವಾಗಿ ಕನಿಷ್ಠ 50,000 ಮತಗಳ ಬಹುಮತವನ್ನು ಕೊಡಬೇಕು ಅಂತ ಹೇಳಿ ಇದೇ ಮೈದಾನದಲ್ಲಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮನವಿಯನ್ನು ಮಾಡಿದಂಥದ್ದೇನಿದೆ. ಪುಟ್ಟರಾಜಣ್ಣವರ ಮನವಿಗೆ ತಾವೆಲ್ಲರೂ ಸ್ಪಂದಿಸಿ ಅವರ ಒಂದು ಮನವಿಯನ್ನು ಇವತ್ತು ನೀವೇನು ಜಾರಿಗೆ ತಂದರೆ ವಿಶೇಷವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಯ ಮದ್ದೂರು ವಿಧಾನಸಭಾ ಕ್ಷೇತ್ರ ತಮ್ಮಣ್ಣವರಿದ್ದಾರೆ. 56,000 ಮತಗಳ ಬಹುಮತವನ್ನು ಕೊಟ್ಟಂಥ ಕ್ಷೇತ್ರ ಮದ್ದೂರು. ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 36,000 ಬಹುಮತವನ್ನು ಕೊಟ್ಟರೆ, ಶ್ರೀರಂಗಪಟ್ಟಣದಲ್ಲೂ ಹತ್ತಿರ 50,000 ಬಹುಮತವನ್ನೇ ಕೊಟ್ಟಿದ್ದೀರಿ. ನಾಗಮಂಗಲದಲ್ಲೂ ಸುಮಾರು 47,000 ಬಹುಮತ ಕೊಟ್ಟಿದ್ದೀರಿ. ಕೇರ್ಪೇಟೆಯಲ್ಲೂ ಸುಮಾರು 26,000-27,000 ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಮಳವಳ್ಳಿಯ ನನ್ನ ತಂದೆ ತಾಯಂದರು ಸುಮಾರು 9,000 ಬಹುಮತ ಕೊಟ್ಟಿದ್ದರು. ಅದು ನನ್ನ ಅಭಿಪ್ರಾಯದಲ್ಲಿ 60,000ಕ್ಕೂ ಹೆಚ್ಚಿನ ಬಹುಮತ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಕಾರಣ, ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದರೆ ರಾತ್ರಿ 12-1 ಗಂಟೆಯವರೆಗೆ ನಾಡಿನ ಮೂಲೆ ಮೂಲೆಯಿಂದ ಬರ್ತಕ್ಕಂಥ ಜನರ ಒಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ಅದೆಲ್ಲವನ್ನು ಬೈಫರ್ಕೇಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ನಾನು ಏನು ಊಟ ತಿಂಡಿ ಮಾಡದೆ ಬೆಳಗ್ಗೆ ತಿಂಡಿ ತಿಂದು ರಾತ್ರಿ 1 ಗಂಟೆವರೆಗೆ ನಿರಂತರವಾಗಿ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದೆ. ಅದೇ ರೀತಿ ಅವರು ಕೆಲಸ ಮಾಡಿರ್ತಕ್ಕಂಥವ್ರು. ಅವರು ಡಿಸಿಯಾಗೂ ಸಹ ಕೆಲಸ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಾಗಿ. ಮಂಡ್ಯದಲ್ಲೂ ಅವರು ಕೆಲವು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಗುರುತಿಸಿದ್ದಾರೆ. ನನ್ನ ಜನತೆಯ ಋಣ, ಈ ರಾಜ್ಯದ ದೇಶದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ದೇಹ ಮುಡಿಪಿಟ್ಟಿದ್ದೇನೆ. ಕಾಂಗ್ರೆಸ್ನ ಯಾವುದೇ ವ್ಯಕ್ತಿಗಳು ಅವರಿಂದ ನನಗೆ ಸರ್ಟಿಫಿಕೇಟ್ ಬೇಡ, ಈ ಭೂಮಿಗೆ ಹೋಗ್ಬೇಕಾದ್ರೆ
ನನಗೆ ಬೇಕಾಗಿರೋ ಸರ್ಟಿಫಿಕೇಟು ನನಗೆ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನಾನು ಈ ಭೂಮಿ ಹೋಗಬೇಕಲ್ಲ. ಇಲ್ಲಪ್ಪ, ಇವನು ದೇವೇಗೌಡರ ಮಗನಾಗಿ ದೇವೇಗೌಡರು ಸಾಧನೆ ಮಾಡಲಿಕ್ಕೆ ಆಗದೇ ಇದ್ದಂಥದ್ದನ್ನು ಪೂರೈಸಿ ಅವರ ತಂದೆಯ ಹೆಸರನ್ನು ಉಳಿಸ್ತಾ ಈ ಹೆಸರನ್ನು ನಾನಿವತ್ತು ಚಿರಾಯವಾಗಿ ಈ ಭೂಮಿಯಲ್ಲಿ ಪಡಿಬೇಕು ಅಂತ ಹೇಳಿ. ಇನ್ನು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಮಾತನಾಡಿ, ಮೊದಲ ಬಾರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ರು. ಅಂದು ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳನ್ನು ನಾವೆಲ್ಲರೂ ಮರೆಯುವಂತಿಲ್ಲ. 2018ರಲ್ಲಿ ಕಾಂಗ್ರೆಸ್ನವರು ಸಹವಾಸ ಬೇಡ ಎಂದಿದ್ವಿ. ಸ್ವತಃ ಪ್ರಧಾನಮಂತ್ರಿ ಮೋದಿಯವರೇ ಕುಮಾರಸ್ವಾಮಿ ಅವರಿಗೆ ರಾಜೀನಾಮೆ ನೀಡಿ ಬಿಜೆಪಿ ಜೊತೆ ಬನ್ನಿ ಅಂದಿದ್ರು. ಆದರೆ ದೇವೇಗೌಡರು ಅವತ್ತು ಒಪ್ಪಲಿಲ್ಲ. ಈ ಬಾರಿ ಲೋಕಸಭಾ ಚುನಾವಣೆಗೂ ಮುನ್ನ ಬಿಜೆಪಿ ಜೊತೆ ಸೇರಿದ್ವಿ. ಯಡಿಯೂರಪ್ಪ ಕುಮಾರಸ್ವಾಮಿ ಒಟ್ಟಿಗೆ ಸೇರಿದ್ರು. ಹಳೆ ಮೈಸೂರು ಭಾಗದ 14 ಸೀಟ್ಗಳಲ್ಲಿ 12 ಸೀಟನ್ನು ಗೆದ್ದಿದ್ದೇವೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಕೆಆರ್ ಪೇಟೆ ಬಿಟ್ಟರೆ ನಾವೆಲ್ಲ ಸೋತಿದ್ದೇವೆ. ಆಗ ನಾವು ರಾಜಕೀಯ ಬೇಡ ಅಂತ ತೀರ್ಮಾನ ಮಾಡಿದ್ವಿ. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣ ಅವರಿಗೆ ಪ್ರಚಂಡ ಬಹುಮತ ನೀಡಿ ಗೆಲ್ಲಿಸಿದ್ದೀರಿ. ಮೇಲುಕೋಟೆ ಕ್ಷೇತ್ರದಲ್ಲಿ 50,000ಕ್ಕೂ ಅಧಿಕ ಲೀಡ್ ಕೊಟ್ಟಿದ್ದೀರಿ. ನಿಮಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಇಂದು ಕುಮಾರಸ್ವಾಮಿ ಅವರೇ ಬಂದಿದ್ದಾರೆ ಎಂದರು. 2018 ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸಹವಾಸ ಬೇಡ ಅಂತ ಹೇಳಿ ನಾನೇ ಸಾಕ್ಷಿ. ಮೋದಿಜಿಯವರು ಇವತ್ತು ನಿಮಗೆ ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದುವರಿಸ್ತೇವೆ, ಇವತ್ತು ನಿಮ್ಮ ತಂದೆ ವಾಪಸಿ ರಾಜೀನಾಮೆ ಕೊಡಿ ಅಂತಕ್ಕಂಥದ್ದನ್ನ 2019ರ ಲೋಕಸಭಾ ಚುನಾವಣೆ ಪೂರ್ವವಾಗಿ ಕರೆದಿಡಿದ್ರು. ಆದರೆ ಎಲ್ಲ ಒಂದು ಕಡೆ ಅದು ಆಗಿಲ್ಲ. ಆದರೆ ಇವತ್ತು ಬಿಜೆಪಿ ಜೆಡಿಎಸ್ ಪಕ್ಷದ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಪಕ್ಷವನ್ನ ಈ ನಾಡಿನಲ್ಲೇ ಅಲ್ಲ ಈ ರಾಷ್ಟ್ರದಲ್ಲೇ ಒಂದು ಧೂಳುಪಟ ಮಾಡುವಂತಹ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದು ಇವತ್ತು ಹಳೆ ಮೈಸೂರು ಪ್ರಾಂತದಲ್ಲಿ ಇವತ್ತು ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಅಪ್ಪಿತಪ್ಪಿ 1-2 ಸೀಟ್ ನಾವು ಸೋತಿರ್ಬೋದು, ಬಿಜೆಪಿ ಸೋತಿರ್ಬೋದು. ಅದು ಕುಮಾರಣ್ಣ ಅವರ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇವತ್ತು ನನ್ನ ಪಕ್ಷದ 2 ಪಕ್ಷದ ಮುಖಂಡರು ಒಗ್ಗೂಡಿ ಆಶೀರ್ವಾದ ಮಾಡುವಂತ ಕಾರಣದಿಂದ ಅತ್ಯಂತ ಪ್ರಚಂಡ ಬಹುಮತದಲ್ಲಿ 12 ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದುಕೊಂಡಿರ್ತಕ್ಕಂಥದ್ದೇ ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಕೆಸಿ ನಾರಾಯಣಗೌಡ, ಜಿಟಿ ದೇವೇಗೌಡ, ಡಿಸಿ ತಮ್ಮಣ್ಣ, ಶಾಸಕ ಎಚ್ಡಿ ಮಂಜು, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯುತ್ಸವದ ಪ್ರಯುಕ್ತ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಘಟಕದ ವತಿಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆಯಿತು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ 300ಕ್ಕೂ ಹೆಚ್ಚು ಗಿಡಗಳನ್ನು ವಿತರಣೆ ಮಾಡಲಾಯಿತು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜೆ ಗಂಗಾಧರ್ ಮಾತನಾಡಿ, 500 ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು. ಕೆಂಪೇಗೌಡರು ಸರ್ವ ಜನಾಂಗದ ಹಿತವನ್ನು ಬಯಸಿ 26 ಜಾತಿ ಆಧಾರಿತ ಪೇಟೆ ಕಟ್ಟಿದ್ರು. ಎಲ್ಲಾ ಜನಾಂಗದವರಿಗೆ ಆರ್ಥಿಕ ನ್ಯಾಯವನ್ನು ಒದಗಿಸಿದಲ್ಲದೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದರು ಎಂದರು. ಕೆಂಪೇಗೌಡರ ವಿಷಯದ ಬಗ್ಗೆ ಹೇಳಕ್ಕೆ 2 ದಿನ ಆಗುತ್ತೆ. ಅವರು ಕೆಂಪೇಗೌಡರು ಮುಟ್ಟಿ ಎಲ್ಲ ಜಾತಿಯವ್ರಿಗೂ ಸಹ ಮಾಡಿದ್ರೆ ಅದು ಒಂದೊಂದು ಪೇಟೆನೇ ಮಾಡಿದ ಅವರು ಬೆಂಗಳೂರಿಗೆ ಶೋಧಕಾರವಾಗಿ ಬೆಳಿಬೇಕಾದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಗುರುತಿಸಬೇಕಂದ್ರೆ ಅವರ ದೂರದೃಷ್ಟಿ ಅವರ ಏನಿದೆ ಗೊತ್ತಾಗುತ್ತೆ. ಅವರು ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿ ಅಥವಾ ಎಲ್ಲ ಜನಾಂಗದವರು ಎಲ್ಲ ಪೇಟೆಗಳನ್ನು ಎಲ್ಲ ಜಾತಿಯವರು ದೇವಸ್ಥಾನ ಕಟ್ಟಿಸಿ ಅವರಿಗೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ ಬಿಟ್ಟಂತ ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತಂದರೆ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರನ್ನು ನಾವು ಎಲ್ಲರೂ ಇವತ್ತು ಗೌರವಾಧ್ಯಕ್ಷರಾದ ರಾಮಚಂದ್ರಪ್ಪ ಮಾತನಾಡಿ, ಕೆಂಪೇಗೌಡರು ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಜಯಂತಿಗೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸುವುದು ಖುಷಿ ತಂದಿದೆ ಎಂದರು. ಕೆಂಪೇಗೌಡರ ಈ ನಾಡನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ಇವತ್ತು ಅದ್ದೂರಿಯಾಗಿ ಇವತ್ತು ಬಂಗಾರಪೇಟೆ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯ ಕಮಿಟಿಯ ಉಪಾಧ್ಯಕ್ಷರಾದ ಹನುಮಂತೇಗೌಡ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯುತ್ಸವ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಜರುಗಿದ್ದು ಬಂಗಾರಪೇಟೆ ತಾಲೂಕಿನಲ್ಲಿ ಜಾತ್ಯತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಪ್ರತಿ ಗ್ರಾಮದಲ್ಲೂ 200ಕ್ಕೂ ಹೆಚ್ಚು ರಥವನ್ನು ಕರೆತಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ನಮ್ಮ ಊರಲ್ಲಿ ಹಬ್ಬ ಮಾಡ್ತೀವಿ. ಆ ಥರ ಇವತ್ತು 100ರಿಂದ 200 ರಥಗಳನ್ನು ಎಲ್ಲ ಹಳ್ಳಿ ಭಾಗದಲ್ಲಿ ಎಲ್ಲ ಜನಾಂಗದವ್ರನ್ನ ಒಟ್ಟುಗೂಡಿಸಿ ಕರ್ಕೊಬಂದವ್ರು ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇದೊಂದು ಅವಕಾಶನೇ ಕಳ್ಕೊಬಿಡ್ತಿದ್ವಲ್ಲ ಅನ್ನಿಸ್ತು. ನಮ್ಮ ಮಾತಾಡ್ಕೊಂಡು ಬರುವಾಗ
ಇಂಥ ಒಂದು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದಲ್ಲೇ ನಾವು ನೋಡಿಲ್ಲ. ಆ ಥರ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಕೆಂಪೇಗೌಡರ 515 ಜಯಂತಿಯನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ಒಂದು ಒಕ್ಕಲಿಗರ ಜನಾಂಗ. ಎಷ್ಟು ಕೆಂಪೇಗೌಡರು ಎಲ್ಲ ಜನಾಂಗವೂ ಕೂಡ ಸೇವನೆ ಮಾಡಿರ್ತಾರೆ. ಆ ಸೇವನೆ ಇವತ್ತು 515 ವರ್ಷಗಳಾದರೂ ಕೂಡ ನೆನೆಸ್ಬೇಕಾದ್ರೆ ನಮ್ಮ ಬಂಗಾರಪೇಟೆಯಲ್ಲಿ ರಾಮಚಂದ್ರಪ್ಪನವರು ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡಿ ನಮ್ಮ ಅಖಿಲ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲ ಡಿಸ್ಟ್ರಿಕ್ಟಿಂದ ಬಂದಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರಗೌಡರ ನೇತೃತ್ವದಲ್ಲಿ ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ವಿಜೃಂಭಣೆ ಆಗಿದೆ. ಹಾಗಾಗಿ ರಾಜ್ಯ ಕಮಿಟಿಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯನ್ನ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡದೆ ವರ್ಷ ಪೂರ್ತಿ ಆಚರಿಸಬೇಕು. ಇಂದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಪ್ರತಿ ಗ್ರಾಮದಿಂದಲೂ 200ಕ್ಕೂ ಹೆಚ್ಚು ರಥವನ್ನ ಕರೆತಂದಿರುವುದು ಸಂತಸ ತಂದಿದೆ ಎಂದರು. ಕೆಂಪೇಗೌಡ ಜಯಂತಿಯನ್ನು ಕೋಲಾರ ಮತ್ತು ಬಂಗಾರಪೇಟೆಯಲ್ಲಿ ಆಚರಿಸುತ್ತಿರುವುದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ರೋಟರಿ ಸಂಘದಿಂದ ಈ ದಿನ ಸಸಿ ವಿತರಣಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ನಾವು ಒಂದೇ ದಿನ ಆಚರಿಸುವುದಲ್ಲ, ಕೆಂಪೇಗೌಡ ಜಯಂತಿಯನ್ನು ಇಡೀ ವರ್ಷ ಆಚರಣೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಾವು ಮಂಡ್ಯದಲ್ಲಿ ಮಾಡ್ತೀವಿ, ಈ ಥರ ಸಣ್ಣದಾಗಿ ಮಾಡ್ತೀವಿ. ಒಂದೇ ಒಂದು ಇಲ್ಲಿ ಊರೂರಿಂದ ಒಂದೊಂದು ರಥವನ್ನು ಕರೆಸ್ತಾ ಇದ್ದೀರಿ. 200 ರಥಗಳು ಬರ್ತಾವೆ ಕೆಂಪೇಗೌಡ ಜಯಂತಿಯನ್ನು. ನಾವು ಇದೇ ಪ್ರಥಮ ಬಾರಿಗೆ ನಾವು ನೋಡ್ತಾ ಇರೋದು, ಮಂಡ್ಯದಿಂದ ನೋಡ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ಹೀಗೆ ಕೆಂಪೇಗೌಡ ಜಯಂತಿಯನ್ನು ವರ್ಷ ಪೂರ್ತಿ ಆಚರಿಸಿ ಇದೇ ರೀತಿ ಸಸಿಗಳನ್ನ ವಿತರಣೆ ಮಾಡಿ ಅನೇಕ ನಮ್ಮ ಒಕ್ಕಲಿಗರ ಜನಾಂಗವನ್ನು ಎತ್ತಿಡಿಬೇಕು ಅಂತ ಹೇಳ್ತಾ ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಪ್ರಯುಕ್ತ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು. ಇವತ್ತು ಈ ಕೆಂಪೇಗೌಡರ 515 ವರ್ಷದ ಜಯಂತಿ ಪ್ರಯುಕ್ತ ರೈತರಿಗೆ ಸಸಿ ನೀಡುವಂತಹ ಕಾರ್ಯಕ್ರಮವನ್ನು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ರೋಟರಿ ಸಂಸ್ಥೆಯಿಂದ ಆಯೋಜಿಸಿದ್ದಾರೆ. ಹಾಗೆ ಇಡೀ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಈ ಬಂಗಾರಪೇಟೆಗೆ ನಾವು ಆಗಮಿಸಿದ್ದೀವಿ ಕೆಂಪೇಗೌಡರ ಜಯಂತಿ ಪ್ರಯುಕ್ತ. ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಪ್ರಕಾಶ್, ಗೌರವಾಧ್ಯಕ್ಷರಾದ ಗೋವಿಂದೇಗೌಡರು, ದುರ್ಗಮ್ಮ, ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ, ಖಜಾಂಚಿ ರಾಮಾಂಜನಪ್ಪ, ಸಹ ಕಾರ್ಯದರ್ಶಿ ಆಶಾ ಮೋಹನ್, ಮಮತಾ, ತಾಂಡವರಾಜು, ಅಶೋಕ್ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷ ತೇಜೇಶ್, ಲೋಕೇಶ್ ಗೌಡ ಸೇರಿದಂತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ 200ಕ್ಕೂ ಹೆಚ್ಚು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವುಳ್ಳ ವಾಹನಗಳು ಬೆಳ್ಳಿ ರಥ ಮುಖಾಂತರ ನೂರಾರು ಜಾನಪದ ಕಲಾ ತಂಡಗಳೊಂದಿಗೆ 4 ಕಿಲೋಮೀಟರ್ ಉದ್ದಗಲಕ್ಕೂ ಜನರು ಮೆರವಣಿಗೆ ಮುಖಾಂತರವಾಗಿ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ನಾಡ ಹಬ್ಬದಂತೆ ಆಚರಿಸಿದರು.
ಮಾಜಿ ಸಚಿವರಾದ ಅಶ್ವಥ್ ನಾರಾಯಣಗೌಡ ಅವರು ಕುದುರೆಯ ಮೇಲೆ ಸವಾರಿ ಮಾಡಿ ಕೆಂಪೇಗೌಡರ ವೃತ್ತದಲ್ಲಿರುವ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದು ವಿಶೇಷವಾಗಿತ್ತು. ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ನಿತ್ಯ ಸಚಿವ ಕೆವಿ ಶಂಕರಗೌಡರ 109ನೇ ಜನ್ಮದಿನಾಚರಣೆ ಹಾಗೂ 2024ನೇ ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ನಿತ್ಯ ಸಚಿವ ಕೆವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ನಂತರ ನಿತ್ಯ ಸಚಿವ ಕೆವಿ ಶಂಕರಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜಪ್ಪ ದಳವಾಯಿ ಹಾಗೂ ರಾಜ್ಯ ಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರುಗಳಿಗೆ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜಪ್ಪ ದಳವಾಯಿ, ಜಯಪ್ರಕಾಶ್ ಗೌಡರ ಒತ್ತಾಸೆಯಂತೆ ನಾನು ಕೆವಿ ಶಂಕರಗೌಡ ಜೀವನಾಧಾರದ ನಾಟಕವನ್ನು ಬರೆದಿದ್ದೇನೆ. ಶಂಕರಗೌಡರ ಜೀವನವನ್ನು ಅಭ್ಯಾಸ ಮಾಡ್ತಾ ಹೋದರೆ 10 ನಾಟಕಗಳನ್ನು ಬರೆಯಬಹುದಾಗಿದ್ದು, ಅಂತಹ ವ್ಯಕ್ತಿಯ ಹೆಸರಿನಲ್ಲಿ ಪ್ರಶಸ್ತಿ ಪಡಿತಾ ಇರುವುದು ರೋಮಾಂಚನವಾಗಿ ಮಾಡಿದೆ ಎಂದರು. ಅವರು ದೇವರಾಜ ಅರಸು ಜೀವನವನ್ನ ಅಭ್ಯಾಸ ಮಾಡಿ ಒಂದು ನಾಟಕವನ್ನ ಬರೆದರು. ಜಯಪ್ರಕಾಶ್ ಗೌಡರ ಕೋರಿಕೆಯನ್ನ ಈಡೇರಿಸಕ್ಕಾಗುತ್ತಾ ಇಲ್ಲವಂತ ನಾನು ಸುಮಾರು 1.5 ವರ್ಷಗಳ ಕಾಲ ಒತ್ತಾಡಿದೆ. ಅಭ್ಯಾಸ ಮಾಡ್ತಾ ಹೋದಾಗ ಇದು ಒಂದು ನಾಟಕಕ್ಕೆ ಮುಗಿಯುವ ಕಥೆ ಅಲ್ಲ, ಸುಮಾರು 16 ನಾಟಕಗಳನ್ನ ಬರೀಬೇಕಾದ ಒಂದು ಸ್ಥಿತಿ ನನ್ನ ಮುಂದಿದೆ ಅಂತೇಳಿ ತುಂಬಾ ಒದ್ದಾಡ್ತಾ ಇತ್ತು. ಅದು ಬಹಳ ದೂರವಾದ ಒಂದು ರೂಪಕದಲ್ಲಿ ಒಬ್ಬರು ಕವಿ ಬರೆದಿದ್ದಾರೆ, 3 ಗಜದ ಟೇಪಿನಲ್ಲಿ ಅಳೆಯಬಹುದೇ ಆಕಾಶವ ಅನ್ನುವಂತಹ ಮಾತಿನಷ್ಟೇ ಅದ್ಭುತವಾದ ಜೀವನ ಶಂಕರಗೌಡರು ಈ ಇಂಜಿನಿಯರಿಂಗ್ ಕಾಲೇಜನ್ನ ಕಟ್ಟಲಿಕ್ಕೆ ಎಷ್ಟೆಲ್ಲ ತ್ರಾಸ ಪಟ್ಟರು ಅನ್ನೋ ಒಂದು ದೃಶ್ಯವೂ ಅದರಲ್ಲಿ. ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ ಮಾತನಾಡಿ, ಯಾವುದೇ ವ್ಯಕ್ತಿಯ ಹಿಂದೆ ಶೂನ್ಯ ಸಾಧನೆ ಇರುವುದಿಲ್ಲ. ಅಂತಹ ವ್ಯಕ್ತಿಗಳ ತತ್ವ ಆದರ್ಶ ಮೈಗೂಡಿಸಿಕೊಂಡು ಸಾಧನೆ ಮಾಡಬಹುದು ಎಂದರು. ನಮ್ಮ ತಾತ ತಂದೆಯವರ ಅಭಿಮಾನಿಗಳು ಏನಿಲ್ಲ ಹಾಜರಿದ್ದೀರಾ, ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಾವು ನಮ್ಮ ಕುಟುಂಬದ ವತಿಯಿಂದ ರಾಜಪ್ಪ ದಳವಾಯಿ ಅವರಿಗೆ ಹೃದಯ ತುಂಬಿದ ಕೃತಜ್ಞತೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದೇವರಾಜ ಅರಸರು ಬಿಟ್ರೆ ತಾತವ್ರ ಹೆಸರಲ್ಲಿ ನಾಟಕ ಮಾಡಿದ್ದಾರೆ ಅಂತ ನಾವು ಕೇಳ್ಕೊಟ್ಟಿದ್ದೀವಿ. ಅದಕ್ಕೆ ಮೇನ್ ರೂವಾರಿ ಏನು ನಾಟಕದ ರಚನೆಗಾರರು ಶ್ರೀಯುತ ರಾಜಪ್ಪ ದಳವಾಯಿ ಅವರಿಗೆ ವಿಶೇಷವಾಗಿ ನಮ್ಮ ಕುಟುಂಬದ ಕಡೆಯಿಂದ ನಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ನಿರ್ದೇಶಕರು ಪ್ರಮೋದ್ ಶಿಕಾವ್ ಅವರು, ನಮ್ಗೆಲ್ಲ ಕಲಾವಿದರು ಅಜಯ್ ವಿಲಾಸಂ ಇರಬೇಕು, ವಂಡರ್ಫುಲ್ ಆಗಿ ಮಾಡಿದ್ದಾರೆ ಅವರು, ಇಡೀ ತಂಡ, ನಿಮ್ಗೇನ್ ಟೆಕ್ನಿಕಲ್ ಸ್ಟಾಫ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಶುಭಾಶಯನ ತಿಳಿಸ್ತಾ, ಏನು ನಮ್ಮ ರಾಜಪ್ಪ ದಳವಾಯಿ ಅವರು ಹುಟ್ಟಿದ್ದು ಚಿಕ್ಕಮಗಳೂರಾದರೂ ವಿದ್ಯಾಭ್ಯಾಸ ಮಾಡಿ ಮೈಸೂರು, ಅವರು ವೃತ್ತಿ ಬೆಂಗಳೂರಲ್ಲಿ ಮುಗಿಸಿದ್ದಾರೆ. ಬಹಳ ಸಾಧನೆ ಮಾಡಿದ್ದಾರೆ. ಅವ್ರದ್ದು ಏನು ಪಟ್ಟಿ ಓದಿದ್ರೆ ಯಾವರಲ್ಲಿ ಇಲ್ಲ ಅಂದ್ರೆ ಗೊತ್ತಾಗಿದೆ, ಹಂಗಿದೆ ಅವರ ಸಾಧನೆ. ಇವನ್ನೆಲ್ಲ ನಾವು ರೋಲ್ ಮಾಡಲ ತಗಬೇಕಾಗತ್ತೆ. ಕೆಲವು ವಿದ್ಯಾರ್ಥಿಗಳಿದ್ದೀರಾ, ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಸುಮ್ಮನೆ ಬರಲಕ್ಕೆ ಹೋಗಲ್ಲ, ಅವ್ರ ಹಿಂದೆ ಅವರ ಸಾಧನೆ ಇರುತ್ತೆ. ಸಾಧನೆನ ನಾವು ಮೈಗೂಡಿಸ್ಕೊಂಡ್ರೆ ಒಂದೊಂದು ದಿವಸ ನೀವು ಅವರೊಳಗೆ ಆಗ್ಬೋದು. ವೇದಿಕೆಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಎಸ್ಎಲ್ ಶಿವಪ್ರಸಾದ್, ಡಾಕ್ಟರ್ ರಾಮಲಿಂಗಯ್ಯ ಹಾಜರಿದ್ದರು. ಕಾವೇರಿ ಕೊಳ್ಳದ ಜಲಾಶಯಗಳಿಂದ ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ನೀರು ಹರಿಸಬೇಕು ಅಂತ ಸೂಚಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಹಾಗೂ ನೀರು ಬಿಟ್ಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಕನ್ನಡ ಸೇನೆ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು. ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಸೇನೆಯ ಕಾರ್ಯಕರ್ತರು ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ, ಪ್ರಾಧಿಕಾರ, ಕೇಂದ್ರ, ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಚಿವರ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು.
ಮತ್ತು ಸಂಸದರಿಗೆ ಅಯ್ಯೋ ಅಯ್ಯಯ್ಯೋ ರೈತರಿಗೆ ಅಯ್ಯಯ್ಯೋ ಬೇಕೇ ಬೇಕು ಕಾವೇರಿ ವಿಷಯದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡದ ರಾಜ್ಯ ಸರ್ಕಾರಕ್ಕೆ ಹೋರಾಟ ಅದಕ್ಕಾಗಿ ಹೋರಾಟ ಮೇಕೆದಾಟು ಯೋಜನೆ ಪ್ರಾರಂಭಿಸಿ ಮೇಕೆದಾಟು ಯೋಜನೆ ಶೀಘ್ರ ಪ್ರಾರಂಭ ಮಾಡಲೇಬೇಕು. ಗುಂಡಿಗೆ ನಾವು ನಾಟಿಗೆ ನಾವು. ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಂಜುನಾಥ್ ಮಾತನಾಡಿ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ಪ್ರತಿನಿತ್ಯ 1 ಟಿಎಂಸಿ ನೀರು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಬದಲಾಗಿ 8,000 ಕ್ಯೂಸೆಕ್ ನೀರು ಬಿಡಲಾಗುತ್ತೆ ಅಂತ ಸರ್ವಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಇದೀಗ ಕಾವೇರಿ ಕೊಳ್ಳದ ಜಲಾಶಯಗಳಿಂದ 20,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇದ್ದಾರೆ. ಸಮಿತಿಯ ಸೂಚನೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಮೂಲಕ ರಾಜ್ಯದ ಜನತೆಗೆ ದ್ರೋಹ ಮಾಡಲಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು. ಕಳೆದ ವರ್ಷ ನೀರಿಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಕೆಆರ್ಎಸ್ಗೆ ನೀರು ಬಂದಿದೆ. ಇಲ್ಲಿನ ಕೆರೆಕಟ್ಟೆಗಳು ತುಂಬಿಲ್ಲ. ಆದರೂ ಕೂಡ ನೆರೆ ರಾಜ್ಯಕ್ಕೆ ನೀರು ಬಿಡುವ ಮೂಲಕ ಜಲಾಶಯ ಖಾಲಿ ಮಾಡಲು ಮುಂದಾಗಿದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳಿಂದ 20,000 ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ. ಈ ಕೂಡಲೇ ನೀರು ನಿಲ್ಲಿಸಿ ಇಲ್ಲಿನ ರೈತರು 2 ಬೆಳೆ ಬೆಳೆಯಲು ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ರು. ನಮ್ಮ ಮಾಹಿತಿ ಪ್ರಕಾರ 20,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಶ್ವೇತಪತ್ರವನ್ನ ಹೊರಡಿಸಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದ ಜನರಿಗೆ ಮೋಸ ಮಾಡುವ ಕೆಲಸ ಮಾಡಬೇಡಿ, ತಪ್ಪು ಹೇಳಿಕೆಯನ್ನ ಕೊಡಬೇಡಿ ಮುಖ್ಯಮಂತ್ರಿಗಳೇ. 4 ನದಿಗಳಿಂದ 20,000 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಇರುವಂತ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಹೋದ ವರ್ಷ ಸಂಕಷ್ಟದಲ್ಲಿದ್ದೇವೆ ರೈತರು, ಈ ವರ್ಷನಾದ್ರೂ 2 ಬೆಳೆ ಬೆಳೆಯುವ ಅವಕಾಶವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿಕೊಡ್ಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಸದನ ಪ್ರಾರಂಭ ಆಗ್ತಾ ಇದೆ. ಹೋದ ಸಾರಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಟಿವಿ. ಈ ರಾಜ್ಯದ ಸಂಸದರು, ರಾಜ್ಯದ ಶಾಸಕರುಗಳು ಕಾವೇರಿ ಕೊಳ್ಳದ ಬಗ್ಗೆ ಮಾತಾಡ್ಬೇಕು ಅಂತೇಳಿ ಒಬ್ರು ಧ್ವನಿ ಎತ್ತಿಲ್ಲ. ಕೇರ್ಪೇಟೆ ಮಂಜೂರ್ ಬಿಟ್ರೆ ಈ ಜಿಲ್ಲೆಯ ಶಾಸಕರುಗಳು, ಮಂಡ್ಯ ಶಾಸಕರು, 7 ತಾಲೂಕಿನ ಶಾಸಕರುಗಳು, ಕಾವೇರಿ ಕೊಳ್ಳದ ಶಾಸಕರುಗಳು ಧ್ವನಿ ಎತ್ತಲೇಬೇಕಾಗಿದೆ. ಧ್ವನಿ ಎತ್ತದೆ ಏನಾದ್ರೂ ನೀವು ಈ ಜಿಲ್ಲೆಗಳಿಗೆ ಬರೋದಾದ್ರೆ ನಾವು ಶಾಸಕರುಗಳ ವಿರುದ್ಧನೇ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಬಂಧುಗಳೇ. ಮಳೆಯಲ್ಲದೆ ಲೆಕ್ಕಿಸಿ ನಾವು ರಸ್ತೆಯಲ್ಲಿ ನಿಂತು ಮಹಿಳೆಯರು, ಹೋರಾಟಗಾರರು ಕನ್ನಡ ಸೇನೆ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕನ್ನಡ ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಬೆಟ್ಟಳ್ಳಿ ಮಂಜುನಾಥ್ ಮಾತನಾಡಿ, ರಾಜ್ಯದಿಂದ ಚುನಾಯಿತರಾಗಿರುವ ಸಂಸದರು ಕಾವೇರಿ ವಿಚಾರದಲ್ಲಿ ಬಾಯ್ಬಿಟ್ಟಿಲ್ಲ. ಈಗಲಾದರೂ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರಕ್ಕೆ ಕಾವೇರಿ ಕೊಳ್ಳ ಪ್ರದೇಶದ ವಾಸ್ತವ ಪರಿಸ್ಥಿತಿಯನ್ನು ಮನವರಿಕೆ ಮಾಡಲು ಮುಂದಾಗಬೇಕು. ಎಲ್ಲಾ ಸಂಸದರು ಪತ್ರ ಬರೆದು ಪರಿಸ್ಥಿತಿಯನ್ನು ವಿವರಿಸಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿ ಒಮ್ಮತದ ತೀರ್ಮಾನ ಕೈಗೊಂಡು ಕಾವೇರಿ ನೀರು ಉಳಿಸುವ ಜೊತೆಗೆ ರೈತರ ಹಿತ ಕಾಪಾಡಲು ಮುಂದಾಗಬೇಕು ಅಂತ ಆಗ್ರಹಿಸಿದರು. ವಿಧಾನಮಂಡಲದ ಅಧಿವೇಶನ ಆರಂಭಗೊಂಡಿದ್ದು ಜಿಲ್ಲೆಯ ಶಾಸಕರು ಸದನದಲ್ಲಿ ದನಿ ಎತ್ತಬೇಕು. ಕಳೆದ ವರ್ಷದಂತೆ ಮೌನ ವಹಿಸಿ ಕೂರಬಾರದು. ಕಾವೇರಿ ಕೊಳ್ಳ ಜಿಲ್ಲೆಗಳ ಎಲ್ಲಾ ಶಾಸಕರು ದನಿಗೂಡಿಸಿ ರೈತರ ಹಿತ ಕಾಪಾಡಲು ಮುಂದಾಗಬೇಕು. ಸಂಕಷ್ಟದ ಪರಿಸ್ಥಿತಿಯಲ್ಲಿರುವ ರೈತರ ಹಿತ ಕಾಪಾಡುವುದು ಚುನಾಯಿತ ಜನಪ್ರತಿನಿಧಿಗಳ ಹೊಣೆಗಾರಿಕೆ ಎಂಬುದನ್ನು ಮರಿಬಾರದು. ಇಲ್ಲದಿದ್ದಲ್ಲಿ ಜಿಲ್ಲೆಗೆ ಬಂದಾಗ ಶಾಸಕರನ್ನ ತಡೆಯಲಾಗುತ್ತೆ ಅಂತ ಎಚ್ಚರಿಸಿದ್ರು. ಕನ್ನಡ ಸೇನೆ ಹೋರಾಟಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಸದಾ ಕೈ ಜೋಡಿಸಿಕೊಂಡು ಇವತ್ತು ಮಂಡ್ಯ ಜಿಲ್ಲೆ ಕಾವೇರಿ ಭಾಗದ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಅನ್ಯಾಯವನ್ನ ಖಂಡಿಸುವ ರೀತಿಯಲ್ಲಿ, ಸರ್ಕಾರವನ್ನು ಎಚ್ಚರಿಸುವ ರೀತಿಯಲ್ಲಿ ನಾವು ಪ್ರತಿಭಟನೆ ಧರಣಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಾವೇರಿ ಭಾಗದ ರೈತರನ್ನ ಕಡೆಗಣಿಸಬಾರದು. ಇಲ್ಲಿಯ ಸಂಸದರು, ಸಚಿವರು ಮುಂದೆ ಏನಾದ್ರು ನಿಮಗೆ ನಮ್ಮ ಜನಪ್ರತಿನಿಧಿಗಳ ಎಚ್ಚರಿಕೆಯಾಗಿ ಕೆಲಸ ಮಾಡಬೇಕು. ಇಲ್ಲಿನ ಜನತೆಯನ್ನ ಕಳ್ಕೊಂಡ್ರೆ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರು ಮಧ್ಯಸ್ಥಿಕೆ ವಹಿಸ್ತೇನೆ ಏನು ಅನ್ಯಾಯ ಮಾಡಿದ್ರು ಅದಕ್ಕೆ ಪಾಠವನ್ನ ನಮ್ಮ ಕರ್ನಾಟಕದಿಂದ ಆಗಲೇ ಕಲ್ಸವ್ರೆ. ಮೋದಿಜಿಯವರು ಬರೀ ರಾಜಕೀಯಕ್ಕೋಸ್ಕರ, ತಮಿಳುನಾಡಿನ ಓಲೈಕೆಗೋಸ್ಕರ ಮಧ್ಯಸ್ಥಿಕೆ ಹೋಲಿಸ್ತೇನೆ ತಟಸ್ಥವಾಗಿ ಉಳಿಬಾರದು. ಮಧ್ಯಸ್ಥಿಕೆ ವಹಿಸಿ ಬಹುದೊಡ್ಡ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಸಂಸದರು, ನಮ್ಮ ಕುಮಾರಸ್ವಾಮಿ ಅವರು ಇವತ್ತು ಏನು ಹೇಳಿಕೆ ಕೊಟ್ಟರು, ಇವಾಗ ಚುನಾವಣೆ ಸಂದರ್ಭದಲ್ಲಿ ಬಹುದೊಡ್ಡ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೇಳಿ ಆ ಸಮಸ್ಯೆಯನ್ನ ಸಂಸತ್ತಿನಲ್ಲಿ ಹೆಚ್ಚಿನ ಧ್ವನಿಯಲ್ಲಿ ಎಲ್ಲ ನಮ್ಮ ಸಂಸದರನ್ನ ಒಳಗೊಂಡಂತೆ ನಮ್ಮ ಬಹುದೊಡ್ಡ ಸಮಸ್ಯೆಯನ್ನ ಬಗೆಹರಿಸುವ ಮುಖಾಂತರ
ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಈ ಮುಖಾಂತರ ನಾವು ಕನ್ನಡ ಸೇನೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಸೇನೆಯ ರಾಜ್ಯ ಸಂಚಾಲಕ ಮಹಾಂತಪ್ಪ, ಸೌಭಾಗ್ಯ, ಪವಿತ್ರ, ಇಂದ್ರಮ್ಮ, ನಂದಿನಿ, ದೇವು, ಶಿವು, ಚಂದ್ರು, ಕುಮಾರ ಯರಳ್ಳಿ, ಮಧು ಸೇರಿದಂತೆ ಇತರರು ಹಾಜರಿದ್ದರು. ಸರ್ವಪಕ್ಷಗಳ ಸಭೆಗೆ ಎಚ್ಡಿಕೆ ಬಹಿಷ್ಕಾರದ ಹೇಳಿಕೆಯನ್ನ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತೆ ಅಂತ ಕಾಂಗ್ರೆಸ್ ಮುಖಂಡರಾದ ಶಿವನಂಜು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರದಲ್ಲಿ ಒಂದಾಗಿ ಹೋರಾಟ ಮಾಡಬೇಕಾಗಿದ್ದ ಎಚ್ಡಿಕೆ ಅವರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ. ಸಿಡಬ್ಲ್ಯೂಎಂಸಿ ತಮಿಳುನಾಡಿಗೆ ಪ್ರತಿದಿನ 1 ಟಿಎಂಸಿಯಂತೆ 20 ದಿನಗಳ ಕಾಲ ನೀರು ಬಿಡಲು ಆದೇಶ ಮಾಡಿರುವಂತಹ ಹಿನ್ನೆಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ. ಇದನ್ನು ಸಹಿಸದ ಎಚ್ಡಿಕೆ ಸಭೆಗೆ ಬಹಿಷ್ಕಾರ ಮಾಡೋದಕ್ಕೆ ಘೋಷಣೆ ಮಾಡಿದ್ದಾರೆ. ಚುನಾವಣೆಗೆ ಮುಂಚೆ ಕಾವೇರಿಗಾಗಿ ಕುಮಾರಣ್ಣ ದೇಶಕ್ಕೆ ಮೋದಿ ಎಂಬುದನ್ನು ಇಟ್ಕೊಂಡು ಗೆದ್ರು. ಸಿದ್ದರಾಮಯ್ಯ ಜೊತೆ ಮನಸ್ತಾಪ ಇದ್ರೆ ಅದನ್ನ ನಿಮ್ಮಲ್ಲಿ ಇಟ್ಕೊಳ್ಳಿ, ಅದನ್ನ ಜಿಲ್ಲೆಯನ್ನ ಹಾಳು ಮಾಡೋದಕ್ಕೆ ಬಳಸಬೇಡಿ. ಮುಖ್ಯಮಂತ್ರಿಗಳು ತಮ್ಮ ವೈಯಕ್ತಿಕ ಉದ್ದೇಶಕ್ಕೆ ಸಭೆ ಕರೆದಿಲ್ಲ, ರಾಜ್ಯದ ಉಳಿವಿಗಾಗಿ ಕಾವೇರಿ ಉಳಿಸಲು ಸಭೆ ಕರೆದಿದ್ದಾರೆ. ತಾವು ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ಕೀಲಿ ಕೈ ಕೇಂದ್ರದ ಕೈಯಲ್ಲಿ ಇದೆ ಎಂದವರು ನೀವು. ಇಂದು ಕೇಂದ್ರದ ಮಂತ್ರಿಯಾಗಿದ್ದೀರಿ, ಕೀ ತರಲು ನಿಮ್ಮಿಂದ ಆಗತ್ತೆ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ, ಕಾವೇರಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ, ಅದನ್ನ ಮಾಡಿ. ಎಲ್ಲಾ ಸಂಸದರನ್ನ ಒಗ್ಗೂಡಿಸಿ ಕೆಲಸ ಮಾಡಿ. ಸಭೆ ಬಹಿಷ್ಕಾರ ಮಾಡೋದ್ರಿಂದ ಈ ರಾಜ್ಯಕ್ಕೆ ಒಳಿತಾಗಲ್ಲ. ನಿಮ್ಮಿಂದ ಆದ್ರೆ ರಾಜ್ಯಕ್ಕೆ ಒಳ್ಳೆಯದು ಮಾಡಿ, ಇಲ್ಲಾಂದ್ರೆ ನಮ್ಮ ಜನರು ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಜುಲೈ 12ನೇ ತಾರೀಕಿಂದ 20 ದಿನಗಳ ಕಾಲ ಪ್ರತಿನಿತ್ಯ 1 TMC ನೀರನ್ನು ಬಿಡಬೇಕು ಅಂತಕ್ಕಂಥ ಆದೇಶವನ್ನು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಏನು ಮಾಡಿದೆ, ಅದರ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ದರು. ಈ ಸಭೆಗೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಮಂತ್ರಿಗಳಾದಂಥ HD ಕುಮಾರಣ್ಣವರು ಬಹಿಷ್ಕಾರವನ್ನು ಹಾಕಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಂಥ ಸಭೆ ಹೌದು, ಈ ಕಾಂಗ್ರೆಸ್ ಪಕ್ಷದ ಸಭೆ ಏನಾಗಿರಲಿಲ್ಲ ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಕರೆದಿದ್ದಂಥ ಸಭೆ ಆಗಿರಲಿಲ್ಲ. ಏನು ಈ ನಾಡಿನ ರೈತರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರೆದಿದ್ದಂಥ ಸಭೆ. ಏನು ನಮ್ಮ ರಾಜ್ಯದಕ್ಕೆ ದಕ್ಕಬೇಕಾದಂಥ ನೀರನ್ನು ಉಳಿಸ್ಕೊಳ್ಬೇಕು, ನಮ್ಮ ರಾಜ್ಯದ ನಮ್ಮ ಪಾಲನ್ನು ನಾವು ಉಳಿಸ್ಕೋಬೇಕು, ನಮ್ಮ ರೈತರಿಗೆ ಸಂಕಷ್ಟ ಗುರಿಯಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಂಥ ಸಭೆ. ಈ ಸಭೆಯಲ್ಲಿ ಕಳೆದ ಬಾರಿ ನಮ್ಮ ರೈತರು ಏನೆಲ್ಲ ಕಷ್ಟಪಟ್ಟಿದ್ದೀವಿ ಅಂತಕ್ಕಂಥ ಮಾಧ್ಯಮ ಮಿತ್ರರೆಲ್ಲ ನೋಡಿದ್ದೀವಿ. ಕಳೆದ ಬಾರಿ ಒಂದು ಬೆಳೆ ಕೂಡ ಸರಿಯಾಗಿ ಬೆಳೆಯೋಕ್ಕಾಗಲಿಲ್ಲ. ನಮ್ಮ ರೈತರು ಕುಡಿಯೋ ನೀರಿಗೆ ದೊಡ್ಡ ಹಾಹಾಕಾರ ಆಯಿತು, ದೊಡ್ಡ ಸಮಸ್ಯೆನೇ ತಲೆದೋರ್ತು. ಅದಕ್ಕೋಸ್ಕರ ಬೇಕಾದಷ್ಟು ಹೋರಾಟಗಳು, ಚಳವಳಿಗಳು ಎಲ್ಲ ಸಾಕಷ್ಟು ನಡೆದಿವೆ. ಇಂಥ ಒಂದು ಕ್ಲಿಷ್ಟಕರ ಸನ್ನಿವೇಶ ಮತ್ತೆ ಎದುರಾಗ್ತಕ್ಕಂಥ ಸಂದರ್ಭ ಬಂದುಬಿಟ್ಟಿದೆ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥದ್ದು ಕಾವೇರಿ, ಈಗ ನಮ್ಮ ಅಚ್ಚುಕಟ್ಟು KRS ಅಣೆಕಟ್ಟಿನಲ್ಲಿ ಇರ್ತಕ್ಕಂಥದ್ದು 26 TMC ನೀರು ಮಾತ್ರ. 26 TMCನಲ್ಲಿ 10 TMC ಡೆಡ್ ಸ್ಟೋರೇಜ್ ಹೊಟ್ಟೋಗ್ಬಿಟ್ರೆ ಇನ್ನು 16 TMC ಮಾತ್ರ ಸಿಗ್ತದೆ ನಮಗೆ ಬಳಕೆಗೆ. 16 TMCಯಲ್ಲಿ ಕುಡಿಯೋ ನೀರಿಗೂ ಇಟ್ಕೋಬೇಕು ಮತ್ತು ವ್ಯವಸಾಯಕ್ಕೂ ಇಟ್ಕೋಬೇಕು. ಒಂದು ಬೆಳೆ ಕೂಡ ಬೆಳೆಯೋಕ್ಕಾಗೋದಿಲ್ಲ. ಅಂಥ ಒಂದು ಒಂದು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವಿದ್ದೇವೆ. ಈ ರಾಜ್ಯದ ರೈತರು ಮತ್ತು ಜನರು ಸಾರ್ವಜನಿಕರಿದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಸರ್ವಪಕ್ಷಗಳ ಒಂದು ಸಭೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಎಲ್ಲರ ಸಲಹೆಯನ್ನು ಪಡ್ಕೋಬೇಕು, ಎಲ್ಲರ ಸಹಕಾರವನ್ನು ಪಡಿಬೇಕು. ಮುಂದೆ ನಮ್ಮ ಕಾನೂನು ಹೋರಾಟಗಳು ಹೇಗಿರಬೇಕು ಮತ್ತು ನಮ್ಮ ನೀರನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದು ಎಲ್ಲರ ಸಲಹೆ ಸಹಕಾರ ಪಡೆದು ವಿಶ್ವಾಸಕ್ಕೆ ಪಡೆದು ನಾವು ಮುಂದಿನ ಹೆಜ್ಜೆ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಂಥ ಮಹತ್ವದ ಸಭೆ. ಇಂಥ ಮಹತ್ವದ ಸಭೆಗೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರದ ಮಂತ್ರಿಗಳಾಗಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು, ತಮ್ಮ ಸಹಕಾರಗಳನ್ನು ಕೊಡಬೇಕಾದದ್ದು ಅವರ ಆದ್ಯ ಕರ್ತವ್ಯ. ಅದೇನು ಅವರು ಇದು ಮಾಡಬೇಕಾಗಿರಲಿಲ್ಲ, ನಮಗೇನು ಉಪಕಾರ ಮಾಡೋದಲ್ಲ, ಅದು ಆದ್ಯ ಕರ್ತವ್ಯ. ಹಾಜರಾಗಿ ಅದನ್ನು ಸಲಹೆ ಸಹಕಾರಗಳನ್ನು ಕೊಡಬೇಕಾಗಿತ್ತು. ಆದರೆ ಆ ಸಭೆಗೆ ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥದ್ದು ಭಾಳ ಈ ಸುದ್ದಿಗೋಷ್ಠಿಯಲ್ಲಿ ಸಿಎಂ ದ್ಯಾವಪ್ಪ, ಶಿವನಂಜು, ಶಿವರುದ್ರ, ದೇವರಾಜು, ಪ್ರಕಾಶ್ ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ರಾಜ್ಯ ಕಮಿಟಿ ಪದಾಧಿಕಾರಿ ಕೋರ್ ಕಮಿಟಿ ಸಭೆಯು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಸಭೆಯಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಲಾಯಿತು. ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ಸಿಜೆ ಗಂಗಾಧರ್,
ಎಲ್ಲ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯತ್ವ ಆಯ್ಕೆ ಮಾಡಿ ಮೈಸೂರಿನಲ್ಲಿ ಇದೇ 28ನೇ ಭಾನುವಾರ ನಡೆಯುವಂತಹ ಸಭೆಗೆ ಹಾಜರಾಗುವಂತೆ ತಿಳಿಸಿದರು. ಬಂಗಾರಪೇಟೆಯಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ನಡೆಯಿತು. ಶ್ರೀ ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಇವತ್ತು ಏನು ತೀರ್ಮಾನ ಆಗಿದೆ ಅಂತಂದರೆ ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ಒಂದು ಎಲ್ಲರೂ ಮೆಂಬರ್ಶಿಪ್ ಸದಸ್ಯತ್ವವನ್ನು ಆಯ್ಕೆ ಮಾಡಿ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷಗಳು ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡಿ ಬರುವ 28ನೇ ತಾರೀಕು ಮೈಸೂರಿನಲ್ಲಿ ನಡೆಯುವ ಒಂದು ಸಭೆಗೆ ಎಲ್ಲರೂ ಸಹ ಸದಸ್ಯತ್ವ ಮತ್ತು ಜಿಲ್ಲಾಧ್ಯಕ್ಷಗಳನ್ನು ಎಲ್ಲರೂ ಆಯ್ಕೆ ಮಾಡಿಕೊಂಡು ಪಟ್ಟಿಯನ್ನು ತರತಕ್ಕದ್ದು. ನೂತನ ಅಧ್ಯಕ್ಷ ರಾಮಾಂಜನಪ್ಪ ಮಾತನಾಡಿ, ನಮ್ಮ ಎಲ್ಲ 45 ಸದಸ್ಯರು ಮತ್ತು ಮಹಿಳಾ ಘಟಕದ 35 ಸದಸ್ಯರು ಒಗ್ಗೂಡಿ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಶ್ರಮಿಸೋಣ ಎಂದರು. ಒಗ್ಗಟ್ಟಾಗಿ ನಾವೆಲ್ಲ 45 ಜನ ಮತ್ತು 35 ಜನ ಒಗ್ಗಟ್ಟಾಗಿ ಲೇಡೀಸ್ ಬೇರೆ ಜೆಂಟ್ಸ್ ಬೇರೆ ಅಂದಿರ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಮಹಿಳೆಯರಿಗಾಗಲಿ ನಮಗಾಗಲಿ ಭಿನ್ನಾಭಿಪ್ರಾಯ ಬಂದರೂ ನಾವು ಒಗ್ಗಟ್ಟಾಗಿ ಸೇರಿ ಏನೇ ಅದನ್ನ ಅಲ್ಲೇ ಆ ತಾಲೂಕಲ್ಲೇ ಹೋಗಿ ಅದು ಬಗೆಹರಿಸಿ ಅವನ್ನ ಒಗ್ಗೂಡಿಸ್ಕೊಂಡು ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಂತೇಳಿ ಗೌರವಾಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ, ಸಂಘದಲ್ಲಿ ಶಿಸ್ತು ಮುಖ್ಯ. ಆ ವಿಚಾರದ ಕುರಿತು ಇಂದು ಚರ್ಚೆ ಮಾಡಲಾಗಿದೆ ಮತ್ತು ಸಮುದಾಯಕ್ಕಾಗಿ ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅವರಿಗೆ ಅಭಿನಂದನೆ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಂದರು. ನಮ್ಮ ಸಂಘದ ಶಿಸ್ತು, ಆ ಶಿಸ್ತಿಗೆ ಸಂಬಂಧಪಟ್ಟಾಗಿ ಬಹಳ ಇವತ್ತು ವಿಶೇಷವಾಗಿ ಇವತ್ತು ಅದನ್ನು ಚರ್ಚೆ ಮಾಡಬೇಕಾಗಿದೆ. ಕೆಲವು ಮಹಿಳಾ ಇದು ನಿನ್ನೆ ಕೂಡ ಒಂದು ಸಭೆಯನ್ನು ಸೇರಿ ನಿರ್ಣಯಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಈ ಸಭೆಯಲ್ಲಿ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಆಗಿದೆ. ಯಾರ ಅಧ್ಯಕ್ಷರಾಗಲಿ ಸಮುದಾಯಕ್ಕೆ ಒಳ್ಳೆಯ ಕೆಲಸ ಮಾಡಲು ಅಭಿನಂದನೆ ಸಲ್ಲಿಸೋಣ. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಪ್ರಕಾಶ್, ಗೌರವಾಧ್ಯಕ್ಷ ಗೋವಿಂದೇಗೌಡರು, ಉಪಾಧ್ಯಕ್ಷರಾದ ಎಲ್ ಕೃಷ್ಣ, ದುರ್ಗಮ್ಮ, ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ, ಖಜಾಂಚಿ ರಾಮಾಂಜನಪ್ಪ, ಸಹ ಕಾರ್ಯದರ್ಶಿ ಆಶಾ ಮೋಹನ್, ಮಮತಾ, ತಾಂಡವರಾಜು, ಅಶೋಕ್ ಹಾಗೂ ಮೈಸೂರು ಜಿಲ್ಲಾಧ್ಯಕ್ಷ ತೇಜೇಶ್ ಲೋಕೇಶ್ ಗೌಡ ಹಾಜರಿದ್ದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ 20, 21, 22ರಂದು ನಡೆಯಲಿದ್ದು ಅರ್ಥಪೂರ್ಣವಾಗಿ ಆಚರಿಸುವುದಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಪ್ರಾರಂಭಿಸಿದ್ದು, ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ನೂತನ ಕಚೇರಿಯನ್ನು ಉದ್ಘಾಟಿಸಿ ತಾಯಿ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದರು. ಕಚೇರಿಯಲ್ಲಿ ಕವಿವಾಣಿಗಳ ಕಾವ್ಯದ ಸಿಂಚನಗಳ ಫಲಕಗಳನ್ನು ಅಳವಡಿಸಿ ಕನ್ನಡದ ಕಂಪು ಸೂಸುವಂತೆ ಮಾಡಲಾಗಿದೆ. ಕಚೇರಿ ಉದ್ಘಾಟನೆಯ ನಂತರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ಜಿಲ್ಲೆಯಲ್ಲಿ ನೆನಪಿಸಲಿ ಎಂಬ ಉದ್ದೇಶದಿಂದ ಶ್ರೀಗಂಧದ ಗಿಡವನ್ನು ನೆಟ್ಟು ನೀರೆರೆದರು. ಈ ಸಂದರ್ಭದಲ್ಲಿ ಮಂಡ್ಯ ಶಾಸಕ ಪಿ ರವಿಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು.
ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆ 2024ರ ಹಿನ್ನೆಲೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಚುನಾವಣೆ ಪ್ರಯುಕ್ತ ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆನಂದ್ ಎಸ್ ಮಳೆಯಲ್ಲೂ ಕೂಡ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದರು. ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆನಂದ್ ಪಾಂಡವಪುರ ಹಾಗೂ ಕೆಆರ್ಪೇಟೆ ತಾಲೂಕಿನ ಪ್ರತಿಯೊಂದು ವೀರಶೈವ ಬಂಧುಗಳ ಹಳ್ಳಿಗಳಿಗೆ ಭೇಟಿ ನೀಡಿ ಬಿರುಸಿನ ಚುನಾವಣಾ ಮತ ಪ್ರಚಾರವನ್ನು ನಡೆಸಿದರು. ಮಂಡ್ಯ ಜಿಲ್ಲಾಧ್ಯಕ್ಷರ ಸ್ಥಾನದ ಅಭ್ಯರ್ಥಿ ಆನಂದ್ ಎಸ್ ಮಾತನಾಡಿ, ಪಾಂಡವಪುರ ತಾಲೂಕು ತಾಳಶಾಸನ ಗ್ರಾಮದ ಮಗನಾಗಿ ಹತ್ತಲವಾರು ವರ್ಷಗಳಿಂದ ಎಲೆಮರೆಕಾಯಿಯಂತೆ ಸದ್ದು ಗದ್ದಲವಿಲ್ಲದೆ ಸಮಾಜಮುಖಿ ಕೆಲಸದಲ್ಲಿ ನಿರತನಾಗಿರುವ ನಾನು ಉದ್ಯಮಿಯಾಗಿ ಕಾಯಕ ನಿರ್ವಹಿಸ್ತಾ ಇದ್ದೇನೆ. ಮಂಡ್ಯ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮುದಾಯದ ಸೇವೆ ಮಾಡಬೇಕೆನ್ನುವಂಥ ನನ್ನ ಸಂಕಲ್ಪಕ್ಕೆ ಕೈಜೋಡಿಸಿರುವ ನಮ್ಮ ತಂಡದ ಎಲ್ಲ ಮಹಿಳಾ ಹಾಗೂ ಪುರುಷ ನಿರ್ದೇಶಕರನ್ನ ಮತದಾರರು ಆಶೀರ್ವದಿಸಿ ಹಾಗೂ ದಿನಾಂಕ 21/7/2024ರ ಭಾನುವಾರ ನಡೆಯಲಿರುವ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ಚುನಾವಣೆಯಲ್ಲಿ ನಾನು ಹಾಗೂ ನಮ್ಮ ತಂಡದವರು ಚುನಾವಣೆಯಲ್ಲಿ ಸ್ಪರ್ಧಿಸಿರುತ್ತೇವೆ. ಆದ್ದರಿಂದ ವೀರಶೈವ ಮಹಾಸಭಾ ಬಂಧುಗಳು ನಮ್ಮನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಕೋರಿದರು. ದಿನಾಂಕ 21/7/2024 ಇಸ್ವಿ ಭಾನುವಾರ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಹಾಗೂ ತಾಲೂಕು ಘಟಕಗಳ ಚುನಾವಣೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂಥ ಎಸ್ ಆನಂದ್ ತಾಳಶಾಸನ ಆದ ನಾನು ಇಡೀ ನಮ್ಮ ತಂಡ ಇವತ್ತು ಕೇರ್ಪೇಟೆ ತಾಲೂಕಿನ ಬೂಕಳ್ಳಿ ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದಿದ್ದೇವೆ. ಇಲ್ಲಿ ನಮಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿ ಎಲ್ಲ ಊರಿನ ಮುಖಂಡರುಗಳು ಹಿರಿಯರು ಎಲ್ಲರೂ ನಮಗೆ ಚುನಾವಣಾ ಪ್ರಚಾರದಲ್ಲಿ ಕೈ ಜೋಡಿಸಿ ಮತಯಾಚನೆಗೆ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ನಾವು ಈಗಾಗಲೇ ಮಂಡ್ಯ ತಾಲೂಕು, ಮಳವಳ್ಳಿ ತಾಲೂಕು, ಪಾಂಡವಪುರ ತಾಲೂಕು ವಿವಿಧ ಗ್ರಾಮಗಳೆಲ್ಲ ಪ್ರಚಾರ ಮುಗಿಸಿದ್ದೇವೆ. ಇವತ್ತು ಕೇರ್ಪೇಟೆಗೆ ನಾವು ದಾಪುಗಾಲ ಹಾಕಿದ್ದೇವೆ. ನಮಗೆ ಇಲ್ಲಿ ಮೊದಲನೇದಾಗಿ ಬೂಕಳ್ಳಿನಲ್ಲಿ ತುಂಬ ಅಭೂತಪೂರ್ವವಾಗಿ ನಮಗೆ ಜನ ಬೆಂಬಲ ಸಿಗ್ತಾ ಇದೆ. ಈಗ ನಮ್ಮ ಜೊತೆಯಲ್ಲಿ ನಮ್ಮ ಇಡೀ ತಂಡ ನಾವು ಏನು ನಿರ್ದೇಶನಕ್ಕೆ ಸ್ಪರ್ಧೆ ಮಾಡಿದ್ದೇವೆ ಅಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಇಲ್ಲಿಗೆ ಆಗಮಿಸಿದ್ದೀವಿ. ಅದೇ ತಕ್ಕ ಹಾಗೆ ನಮಗೆ ಜನಸ್ಪಂದನೆ ಬೆಂಬಲ ಸಿಗ್ತಾ ಇದೆ. ಹೋದ ಕಡೆ ಎಲ್ಲ ನಮಗೆ ತುಂಬ ಅದ್ಭುತವಾದ ಜನ ಬೆಂಬಲ ಸಿಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನ ವೀರಶೈವ ಬಂಧುಗಳು ಹಾಜರಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಆನಂದ್ ಎಸ್ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ಶ್ರೀರಂಗಪಟ್ಟಣ ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ನಾಗರಾಜು ಬಿದ್ರಹಳ್ಳಿ ತಿಳಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ಸಂಪೂರ್ಣ ವೀರಶೈವ ಜನಾಂಗದವರ ಸಹಕಾರ ಕೊಡುತ್ತಿದ್ದೇವೆ. ಆನಂದ್ ರವರ ಪ್ರಣಾಳಿಕೆಗಳು ನಮ್ಮ ವೀರಶೈವ ಜನಾಂಗಕ್ಕೆ ತುಂಬಾ ಅನುಕೂಲಕರವಾಗಿದೆ. ಇವರು ಗೆದ್ರೆ ನಮ್ಮ ವೀರಶೈವ ಜನಾಂಗಕ್ಕೆ ಉತ್ತಮವಾದ ಕೆಲಸಗಳನ್ನು ಮಾಡ್ತಾರೆ ಎಂಬ ಆಶಯವಿದೆ ಹಾಗೂ ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾರೆ. ಆದ್ದರಿಂದ ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ವೀರಶೈವ ಜನಾಂಗದವರು ಒಗ್ಗೂಡಿ ಈ ಬಾರಿ ಶತಾಯಗತಾಯ ಆನಂದ್ ರವರನ್ನ ಅತಿ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಿಕೊಂಡು ಬರ್ತೇವೆ ಅಂತ ತಿಳಿಸಿದರು. ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಈ ನಡೆಯುವ ಚುನಾವಣೆಯಲ್ಲಿ 21/7/2024 ಭಾನುವಾರದಂದು ನಡೆಯುವ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣದಿಂದ ನಮ್ಮ ಬೆಂಬಲ ತಾಳಶಾಸನ ಜಿಲ್ಲಾ ಮಟ್ಟದಿಂದ ಸ್ಪರ್ಧಿಸಿರುವ ಆನಂದ್ ಅವರಿಗೆ ತುಂಬ ಬೆಂಬಲ ಇದೆ. ಹಾಗೂ ಅವರ ಪ್ರಚಾರ ಮತ್ತು ನಮ್ಮ ತಾಲೂಕಿನ ಪ್ರಚಾರ ಅಪಪ್ರಚಾರ ಮಾಡ್ತಿರೋದೆಲ್ಲ ಸುಳ್ಳು. ಅದರಿಂದ ದಯಮಾಡಿ ಎಲ್ಲರೂ ಆನಂದ್ ಅವರ ಟೀಮಿಗೆ ಎಲ್ಲರೂ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಮನವಿ. ಈ ಸಂದರ್ಭದಲ್ಲಿ ಎಂ ಶಿವಕುಮಾರ್, ಮಹದೇವಪುರ, ಚಂದ್ರಶೇಖರ್, ಎಪಿಎಂಸಿ ಮಹಾದೇವಸ್ವಾಮಿ, ಜಗದೀಶ್, ಸೌಮ್ಯ, ಕುಮಾರ್, ಶ್ರೀಕಂಠು, ದೀಪು, ಶಿವಸ್ವಾಮಿ, ಸುಧೀರ್ ಹಾಜರಿದ್ದರು.